ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, 11 ವರ್ಷದಲ್ಲಿ ಮೋದಿಜಿ ತುಂಬ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಒಂದು ಕಾಂಗ್ರೆಸ್ ಅನ್ನು ಗುಡಿಸಿ ಹಾಕಿತು. ಕಾಂಗ್ರೆಸ್ ಅನ್ನು 11 ವರ್ಷದಲ್ಲಿ ಸಂಪೂರ್ಣವಾಗಿ ಮುಗಿಸೇ ಬಿಟ್ಟಿದ್ದಾರೆ ಅಂತ ಹೇಳಬಹುದು. ಭಾರತೀಯ ಅತಿ ಹಳೆಯ ರಾಜಕೀಯ ಪಕ್ಷ ಇವತ್ತು 100ರ ಗಡಿ ದಾಟೋದಕ್ಕೂ ಪರದಾಡ್ತಿದೆ ಅಂದರೆ ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಾಣ ಆಗ್ತಾ ಇದೆ ಅಂತಲೇ ಅರ್ಥ. ಈ ಮಧ್ಯೆ ಅಮಿತ್ ಶಾ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಏನಂದರೆ ಒಂದೇ ವಾರದಲ್ಲಿ ಇದು 2ನೇ ಬಾರಿ ಭೇಟಿ ಆಗ್ತಾ ಇರೋದು. ಅಮಿತ್ ಶಾ ಮುರ್ಮು ಅವರನ್ನು ಯಾಕಾಗಿ ಭೇಟಿ ಮಾಡಿದ್ರು ಹಾಗಾದರೆ? ಮತ್ತೆ ಯಾವುದಾದ್ರೂ ಸುಗ್ರೀವಾಜ್ಞೆಯನ್ನು ಜಾರಿಗೆ ತರಲಾಗ್ತಾ ಇದೆಯಾ? ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಆ್ಯಂಡ್ ಇದು ಎಕ್ಸ್ಕ್ಲೂಸಿವ್ ಸುದ್ದಿಗಳೂ ಹೌದು. ಸೊ ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋವನ್ನು ನೋಡಬೇಡಿ. ಅಮಿತ್ ಶಾ ಸೆಷನ್ ಶುರು ಮಾಡೋದಕ್ಕೆ ರಾಷ್ಟ್ರಪತಿಯವರ ಬಳಿ ಹೋಗಬೇಕಾದ ಅವಶ್ಯಕತೆ ಏನಿಲ್ಲ. ಬೇರೆ ಅಂಥ ಕಾರಣಗಳು ಕೂಡ ಕಾಣಿಸ್ತಾ ಇಲ್ಲ. ಸೊ ಈಗ ಇವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಯಾಕಾಗಿ ಭೇಟಿ ಮಾಡಿದ್ರು ಅನ್ನೋದೇ ಸೀಕ್ರೆಟ್. ಬಟ್ ಅದನ್ನು ನಾವು ರಿವೀಲ್ ಮಾಡ್ತೀವಿ. ಸದ್ಯ 5 ರಾಜ್ಯಗಳಲ್ಲಿ ಗವರ್ನರ್ಗಳ ಸ್ಥಾನದಲ್ಲಿ ಬದಲಾವಣೆ ಆಗ್ತಾ ಇದೆ. ಇನ್ನೊಂದು ದೊಡ್ಡ ಪ್ರಶ್ನೆ ಏನಂದರೆ, ಜಮ್ಮು ಕಾಶ್ಮೀರದ ಗವರ್ನರ್ ಮನೋಜ್ ಸಿನ್ಹಾ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಆಗ್ತಾರಾ ಅನ್ನೋದು. ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ಬಿಜೆಪಿ ಅಧಿವೇಶನ ನಡೆಯುತ್ತೆ. ಅದರಲ್ಲಿ ಈ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಇದು ಎಕ್ಸ್ಕ್ಲೂಸಿವ್ ಸುದ್ದಿಗಳು. ಇನ್ನೊಂದು ಕಡೆ ಗೌರವ್ ಗೊಗೊಯ್ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಅವರ ಹೆಂಡತಿ ಪಾಕ್ ಮತ್ತು ISIನ ಏಜೆಂಟ್ ಅನ್ನೋದಾಗಿ ಈ ಆರೋಪ ಮಾಡ್ತಾ ಇರೋದು ಅಸ್ಸಾಂನ CM ಹಿಮಂತ್ ಬಿಸ್ವಾ ಶರ್ಮಾ ಅವರು. ಆಶ್ಚರ್ಯ ಅಂದರೆ ಇದಕ್ಕೆ ಗೊಗೊಯ್ ಅವರು ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಬಟ್ ಹಿಮಂತ್ ಬಿಸ್ವಾ ಶರ್ಮಾ ಇದರ ಬಗ್ಗೆ ನನ್ನ ಹತ್ರ ದಾಖಲೆ ಇದೆ, ಪ್ರೂವ್ ಮಾಡ್ತೀನಿ ಅಂತಾರೆ. PM ಈ ದಾಖಲೆಯನ್ನು ಕೇಳಿದ್ರಂತೆ. ಅದನ್ನು ತೋರಿಸಿ ಪರಿಶೀಲನೆ ನಡೆಸಿದ ಮೇಲೆ ಅದು ನಿಜ ಅಂತ ಸಾಬೀತಾಗಿದೆಯಂತೆ. ಈಗ ಗೌರವ್ ಗೊಗೊಯ್ ಒಪ್ಕೊಂಡಿದ್ದಾರೆ, ಹೌದು ನನ್ನ ಹೆಂಡತಿ 1 ವರ್ಷಗಳ ಕಾಲ ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡಿದ್ದಾರೆ ಅಂತ. ದುರಂತ ನೋಡಿ, ಇಂಥ ಗೌರವ್ ಗೊಗೊಯ್ ಅವರನ್ನು ರಾಹುಲ್ ಗಾಂಧಿ ಅಸ್ಸಾಂನ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮುಂದಿನ ವರ್ಷ ಅಸ್ಸಾಂನಲ್ಲಿ ಎಲೆಕ್ಷನ್ ಕೂಡ ಇದೆ. ಸೊ ಅಸ್ಸಾಂನ ಪೊಲಿಟಿಕ್ಸ್ ತುಂಬ ಹೀಟ್ ಆಗ್ತಾ ಇದೆ. ಗೊಗೊಯ್ ಕಥೆಯನ್ನು ಹಿಮಂತ್ ಬಿಸ್ವಾ ಶರ್ಮಾ ಅವರು ಮುಗಿಸೇ ಬಿಡ್ತಾರ ನೋಡಬೇಕು. ಈಗಿನಿಂದಲೇ ಅವರ ನಾಮಿನೇಷನ್ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡೋದಕ್ಕೆ ಲಾಯರ್ಗಳ ಜೊತೆ ಸೇರಿ ತಯಾರಿ ಮಾಡ್ತಾ ಇದ್ದಾರೆ. ಈಗ ಹಿಮಂತ್ ಬಿಸ್ವಾ ಶರ್ಮಾಗೆ ಹೆದರ್ಕೊಂಡೆ ರಾಹುಲ್ ಗಾಂಧಿ ಹಾಗೂ ಗೌರವ್ ಗೊಗೊಯ್ ಬದುಕಬೇಕು. ಹಂಗಿದೆ ಸಿಚುವೇಶನ್. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಡೆಪ್ಯೂಟಿ ಅಪೋಸಿಷನ್ ಪಾರ್ಟಿ ಲೀಡರ್ ಗೌರವ್ ಗೊಗೊಯ್. ಈಗ ಗೊಗೊಯ್ ಅವರನ್ನು ಅಸ್ಸಾಂನ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡಲಾಗಿದೆ. ಈಗ ಡೆಪ್ಯೂಟಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಯಾರನ್ನ ಮಾಡ್ತಾರೆ ಹಾಗಾದರೆ? KC ವೇಣುಗೋಪಾಲ್ ಅವರನ್ನು ಮಾಡ್ತಾರಾ? ಮನೀಶ್ ತಿವಾರಿ ಅವರನ್ನ ಮಾಡ್ತಾರಾ? ಶಶಿ ತರೂರ್ ಅವರನ್ನ ಮಾಡ್ತಾರಾ? ಯಾರನ್ನ ಮಾಡಲಾಗುತ್ತೆ? ರಾಹುಲ್ ಗಾಂಧಿಗೆ ಸಿಕ್ಕಾಪಟ್ಟೆ ತಲೆ ಬಿಸಿ ಶುರುವಾಗಿದೆ. ಪಾಕಿಸ್ತಾನ ಆಪರೇಷನ್ ಸಿಂಧೂರದ ರಿವೆಂಜ್ ಅನ್ನು ವಿದೇಶದಲ್ಲಿ ತಗೋತಾ ಇದೆ. UAEನಲ್ಲಿ ಭಾರತದ 3 ಜನರನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಅನ್ನೋ ವಿಷಯ ಬರ್ತಾ ಇದೆ. ಭಾರತ ಸರ್ಕಾರ ಮತ್ತು ಸೆಕ್ಯೂರಿಟಿ ಏಜೆನ್ಸಿಗಳು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಭಾರತದಿಂದ ಮುಸ್ಲಿಂ ದೇಶಗಳಿಗೆ ಹೋಗ್ತಿರುವಂಥ ಭಾರತೀಯರು ವಿದೇಶದಲ್ಲಿ ಸೇಫ್ ಅಲ್ಲ. ಪಾಕಿಸ್ತಾನದ ಮೇಲೆ UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಆ್ಯಕ್ಷನ್ ತಗೊಳ್ಬೇಕು. ವಿದೇಶಾಂಗ ಮಂತ್ರಿ ಜೈಶಂಕರ್, ಅಮಿತ್ ಶಾ, ರಾಜನಾಥ್ ಸಿಂಗ್ಗೆ ಮನವಿ ಮಾಡಿದ್ದಾರೆ. ಸೌದಿ ಅರೇಬಿಯಾದಿಂದ ಈಗಾಗಲೇ 4,000 ಬಿಕಾರಿಗಳನ್ನು ಅಂದರೆ ಪಾಕಿಸ್ತಾನಿ ಭಿಕ್ಷುಕರನ್ನು ಹೊರ ಹಾಕಿದ್ರಲ್ವಾ, ಅದರ ಪರಿಣಾಮ ಭಾರತೀಯರನ್ನು ಟಾರ್ಗೆಟ್ ಮಾಡಿಕೊಂಡು ಈ ಕೃತ್ಯಗಳನ್ನು ಮಾಡಲಾಗ್ತಾ ಇದೆ. ಎಕ್ಸ್ಪೆಷಲಿ ಪಂಜಾಬ್ ಹಾಗೂ ಹರಿಯಾಣದವರನ್ನು. ಇದು ಎಕ್ಸ್ಕ್ಲೂಸಿವ್ ನ್ಯೂಸ್. ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿಯ ಎಸ್ಟಿಮೇಟ್ ಏನಂದರೆ, ಜುಲೈ ಅಥವಾ ಆಗಸ್ಟ್ನಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಖಂಡಿತ ದಾಳಿಯನ್ನು ಮಾಡುತ್ತೆ. ಅದು ಜಮ್ಮು ಕಾಶ್ಮೀರದಲ್ಲಿಯೋ ಅಥವಾ ಪಂಜಾಬ್ನಲ್ಲೋ ಅಥವಾ ಬೇರೆ ಬಾರ್ಡರ್ ಸ್ಟೇಟ್ನಲ್ಲೋ ಹೇಳೋಕ್ಕಾಗೋದಿಲ್ಲ. ಈ ವಿಷಯ ಸಿಕ್ಕ ಕೂಡಲೇ ನಮ್ಮ ಆರ್ಮಿ ರೆಡಿಯಾಗಿದೆ. ಪಾಕಿಸ್ತಾನ ಏನಾದರೂ ಸ್ಟೆಪ್ ತಗೊಂಡ್ರೆ ಪಾಕಿಸ್ತಾನವನ್ನು ಈ ಸಲ ಸಂಪೂರ್ಣ ಧ್ವಂಸ ಮಾಡಿಬಿಡುತ್ತೆ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಶೇಖ್ ಹಸೀನಾ ಬಾಂಗ್ಲಾದೇಶಕ್ಕೆ ವಾಪಸ್ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಮಹಮ್ಮದ್ ಯೂನುಸ್ ತುಂಬ ದಿನ ಇರೋದಿಲ್ಲ. ಯಾಕಂದರೆ ಇವನೊಬ್ಬ ಆ್ಯಂಟಿ ಇಂಡಿಯಾ ಹಾಗೂ ಆ್ಯಂಟಿ ಹಿಂದೂ. ಮತ್ತೆ ಬಾಂಗ್ಲಾದೇಶದಲ್ಲಿ ಖಂಡಿತ ದೊಡ್ಡ ಗಲಾಟೆ ಎಬ್ಬಿಸ್ತಾನೆ.
ಬಾಂಗ್ಲಾದಲ್ಲಿ ಅದಲ್ಲದೆ ಇವಾಗ ಎಲೆಕ್ಷನ್ ಡಿಮ್ಯಾಂಡ್ ಕೂಡ ಶುರುವಾಗಿದೆ. ಆ ಮೂಲಕ ಮಿಸ್ಟರ್ ಯೂನುಸ್ನ ಕೊನೆಯ ದಿನಗಳು ಹತ್ತಿರ ಬರ್ತಾ ಇದೆ. ಇನ್ನು ಕೇರಳದ ಕಡೆ ನೋಡಿದರೆ ಅಲ್ಲಿ ಶಶಿ ತರೂರ್ ಅವರು ಎಲೆಕ್ಷನ್ ನಿಂತು CM ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಇದು ರಾಹುಲ್ ಗಾಂಧಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಸೊ ಶಶಿ ತರೂರ್ ಅವರನ್ನು ಕಾಂಗ್ರೆಸ್ನಿಂದಲೇ ತೆಗೆದು ಹಾಕೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಶಶಿ ತರೂರ್ ಅವರು ಕೊಲಂಬಿಯಾಗೆ ಹೋಗಿದ್ದಾರೆ. ಕೊಲಂಬಿಯಾ ಮೇ 11ನೇ ತಾರೀಕು ಪಾಕ್ ಪರ ಹೇಳಿಕೆ ಕೊಟ್ಟಿತ್ತು. ಪಾಕ್ನಲ್ಲಿ ಸತ್ತವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿತ್ತು. ಆದರೆ ಶಶಿ ತರೂರ್ ಮಿಲನ್ ಡಿಯೋರ್ ಅವರ ಎಫರ್ಟ್ನಿಂದ ಕೊಲಂಬಿಯಾದ ಇಂಡಿಯನ್ ಎಂಬಸಿ ಎಕ್ಸ್ಪ್ಲೇನ್ ಮಾಡಿದೆ. ಆಗ ಕೊಲಂಬಿಯಾ ತನ್ನ ಪಾಕ್ನ ಪರವಾದ ಹೇಳಿಕೆಯನ್ನು ವಿತ್ಡ್ರಾ ಮಾಡಿದೆ. ನೆನಪಿರಲಿ, UN ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಕೊಲಂಬಿಯಾದ ಒಂದು ವೋಟ್ನಿಂದ ಭಾರತ ಗೆಲ್ಲಬಹುದು. ಸೊ ಶಶಿ ತರೂರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಜೈಶಂಕರ್ ಅವರು ಕೂಡ ಶಶಿ ತರೂರ್ ಅವರಿಗೆ ಚಪ್ಪಾಳೆ ತಟ್ಟಿದ್ದಾರೆ. ನಾವು ಕೂಡ ಧನ್ಯವಾದ ಹೇಳಬೇಕು. ಶಶಿ ತರೂರ್ ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಅಂತ ಹೇಳ್ಬೋದು. ಇದನ್ನೆಲ್ಲ ನೋಡಿದ ರಾಹುಲ್ಗೆ ಉರಿ ಹತ್ಕೊಂಡಿದೆ ಪಾಪ. ಅಭಿಷೇಕ್ ಬ್ಯಾನರ್ಜಿ ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸುಪ್ರಿಯಾ ಸೂಲೆ, ಪ್ರಿಯಾಂಕ್ ಚತುರ್ವೇದಿ ಅವರು ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ದೇಶಕ್ಕಾಗಿ. DMK ಹಾಗೂ ಕಾಂಗ್ರೆಸ್ ಎಷ್ಟು ಕ್ಲೋಸ್ ಆದರೂ ಕೂಡ ಮೋದಿ ಅವರು ಕನ್ನಿಮೋಳಿ ಅವರನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಅವರು ಅಲ್ಲೊಂದು ಪ್ರಶ್ನೆಗೆ ಅದ್ಭುತವಾಗಿ ಉತ್ತರ ಕೊಡ್ತಾರೆ. You wanted to know about the national language. I think the national language of India is unity in diversity. And that is the message this delegation brings to the world. And I think that is the most important thing today. And let us continue with that. You wanted to know about the national language. I think the national language of India is unity in diversity. And that is the message this delegation brings to the world. And I think that is the most important thing today. And let us continue with that. ಕಮಲ್ ಹಾಸನ್, ಸ್ಟಾಲಿನ್ ಅಂತವರು ಇದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಿ ಕೇಳ್ತಾರೆ ಭಾರತದ ರಾಷ್ಟ್ರೀಯ ಭಾಷೆ ಯಾವುದು ಅಂತ. ಅದಕ್ಕೆ ಕನ್ನಿಮೋಳಿ ಅವರು ಒಂದು ನಿಮಿಷ ತಡ ಮಾಡದೆ ಟಕ್ ಅಂತ ಭಾರತದ ರಾಷ್ಟ್ರ ಭಾಷೆ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತಾರೆ. ಅಂದರೆ ನಮ್ಮದು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ದೇಶ ಅಂತ. ಎಂಥ ಅದ್ಭುತ ಉತ್ತರ ನೋಡಿ. ಇದನ್ನೆಲ್ಲ ನೋಡಿ ರಾಹುಲ್ ಗಾಂಧಿಗೆ ಹೇಗಾಗಿರಬೇಡ ಪಾಪ. ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಆಗಲಿ ಬಿಡಿ, ತೊಂದರೆ ಏನಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.